ಇವತ್ತು 5 ಫಿಂಗರಲ್ಲಿ ಮೊದಲನೇ ಫಿಂಗರ್ ತಮ್ ಫಿಂಗರ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ತುಂಬ ಬಿಗಿನರ್ಸ್ನ ಈಗ ತಾನೇ ಧ್ಯಾನ ಮಾಡ್ತಾ ಇರೋ ನನಗೆ 1 ನಿಮಿಷನೂ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಆಮೇಲೆ ನನಗೆ ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ, ನನ್ನ ಬಾಡಿ ಸಪೋರ್ಟ್ ಮಾಡಲ್ಲ ಅಂತ. ಆಮೇಲೆ ಇನ್ನೊಂದು ತುಂಬ ಧ್ಯಾನ ಮಾಡ್ತಾ ಇದ್ದವರು ಏನಂತಾರೆ ಅಂದರೆ, ಮೊದಲೇ ತುಂಬ ಚೆನ್ನಾಗಿ ಧ್ಯಾನ ಮಾಡ್ತಿದ್ದೆ, ಇತ್ತೀಚೆಗೆ ನನಗೆ ಧ್ಯಾನ ಮಾಡೋಕ್ಕೆ ಆಗ್ತಾಯಿಲ್ಲ, ಕೂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಅಂತ. ಸೊ ನಾವೆಲ್ಲಿ ಹೋಗ್ತಾ ಇದ್ದೀವಿ, ಶಿವ ನಮಗೆ ಏನು ಹೇಳ್ತಾನೆ ಇಲ್ಲಿ ಅಂತಂದರೆ, ಶಿವ ನಮಗೆ ಅವೇರ್ನೆಸ್ನ ಕೊಡ್ತಾನೆ. ಯಾಕೆ ಆಗ್ತಾ ಇಲ್ಲ ನಿನಗೆ ಅನ್ನೋದನ್ನು ನೀನು ಕಂಡು ಹಿಡ್ಕೊ ಅಂತ ಹೇಳಿಬಿಟ್ಟು. ಸೊ ಶಕ್ತಿ ಏನು ಮಾಡ್ತಾರೆ, ನಾವು ಅದು ಕಂಡು ಹಿಡ್ಕೊಂಡಾಗ ಆ ಅವೇರ್ನೆಸ್ಸಲ್ಲಿ, ಆ ಜಾಗೃತಿಯಲ್ಲಿ ಬಂದಾಗ ಶಕ್ತಿ ನಮಗೆ ಅದಕ್ಕೆ ಏನು ಮಾಡಬೇಕು ಅನ್ನೋ ಶಕ್ತಿಯನ್ನು ನಮ್ಮಲ್ಲಿ ತುಂಬ್ತಾರೆ. ಸೊ ಯಾಕೆ ಹಾಗಾಗುತ್ತೆ ಅಂತಂದರೆ, ನಾವು ನಮ್ಮ ದೇಹವನ್ನು ನಿರ್ಲಕ್ಷಿಸಲಿಕ್ಕೆ ಶುರು ಮಾಡಿಬಿಟ್ಟಿರ್ತೇವೆ. ದೇಹದಕ್ಕೆ ಯಾವ ರೀತಿಯ ಆಹಾರ ಬೇಕು, ಯಾವ ರೀತಿ ವ್ಯಾಯಾಮ ಬೇಕು, ಯಾವ ರೀತಿಯ ಸಂತೋಷ ಬೇಕು ಅನ್ನೋದನ್ನು ಮರೆತುಬಿಟ್ಟಿರ್ತೇವೆ. ಸೊ ಯಾವಾಗ ನಾವು ಅದನ್ನು ಮರೀಲಿಕ್ಕೆ ಶುರು ಮಾಡ್ತೀವೋ ಆವಾಗ ನಮಗೆ ಧ್ಯಾನ 1 ನಿಮಿಷನೂ ಕೂಡ ಧ್ಯಾನದಲ್ಲಿ ಸ್ಥಿತಿಯಲ್ಲಿ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನಿಮಗೆ ನೀವು ಆ ಅವೇರ್ನೆಸ್ನನ್ನು ತಂದ್ಕೊಳ್ಳಿ. ಶಿವನ ಅವೇರ್ನೆಸ್ ಮತ್ತು ಶಕ್ತಿಯನ್ನು ಹೊಂದಾಗಿಸ್ಕೊಳ್ತಾ ನಮ್ಮ ದೇಹವನ್ನು ನಾವು ಕಾಪಾಡ್ಕೊಳ್ಬೇಕು. ದೇಹ ಎಷ್ಟು ಮುಖ್ಯನೋ ಆಗಕ್ತಾನೆ ನಾವು ಏನು ಬೇಕಾದರೂ ನಮ್ಮ ಜೀವನದಲ್ಲಿ ಸಾಧಿಸಲಿಕ್ಕೆ ಸಾಧ್ಯ. ಇದು ನಮ್ಮ ನಮಗೆ ಫಿಂಗರ್ ನಮಗೆ ಈ ಮೆಸೇಜನ್ನು ಕೊಡುತ್ತೆ. ಸೊ ಇವತ್ತಿನ ಶಿವರಾತ್ರಿ ಅಂತೂ ನೀವು ನಿಮ್ಮ ಈ ದೇಹವನ್ನು ಯಾವ ರೀತಿ ನಾನು ಸಂರಕ್ಷಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ನೀವು ಜಾಗೃತರಾಗಿ ಅಂತ ಹೇಳ್ತೇನೆ.